ಒಂದು ಊರಿನಲ್ಲಿ 4 ಜನ ಅಣ್ಣ ತಮ್ಮಂದಿರು ವಾಸವಾಗಿರುತ್ತಾರೆ. ಅವರ ತಂದೆಯ ಮರಣದ ಬಳಿಕ ಆ 4 ತಂದೆಯ ಆಸ್ತಿಯನ್ನು ಪಾಲು ಮಾಡಲು ನಿರ್ಧರಿಸುತ್ತಾರೆ. ಸಮನಾಗಿ 4 ಭಾಗವನ್ನು ಮಾಡಿ ಪರಸ್ಪರ ಹಂಚಿಕೊಳ್ಳುತ್ತಾರೆ. ಆದರೆ ತಾಯಿಯನ್ನು ಎಲ್ಲಿರಿಸುವುದು ಎಂಬ ಪ್ರಶ್ನೆ ಅವರನ್ನು ಕಾಡುತ್ತದೆ. ಕೊನೆಗೆ ಎಲ್ಲರೂ 1 ತಿಂಗಳು ತಮ್ಮ ಮನೆಯಲ್ಲಿರಿಸಿ ತಾಯಿಯನ್ನು ನೋಡಿಕೊಳ್ಳಬೇಕು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಆ 4 ಜನ ಮಕ್ಕಳಲ್ಲಿ ಕೊನೆಯವನು ಯೋಚನೆ ಮಾಡಿ ತನ್ನ ನಿರ್ಧಾರವನ್ನು ಹೀಗೆ ಹೇಳುತ್ತಾನೆ: ನನಗೆ ಈ ಆಸ್ತಿಯ ಬದಲು ತಾಯಿಯನ್ನು ಕಳಿಸಿಕೊಡಿ, ನನ್ನ ಮನೆಯಲ್ಲಿರಿಸಿ ಸಾಕುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಉಳಿದವರು ಮನಸ್ಸಿನಲ್ಲೇ ಸಂತೋಷ ಪಡುತ್ತಾರೆ. ಒಂದು ಕಡೆ ಹೆಚ್ಚುವರಿ ಆಸ್ತಿಯು ಬಂತು, ಇನ್ನೊಂದು ಕಡೆ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ತಪ್ಪಿತು ಎಂದು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದ ಮೇಲೆ ಹೆಂಡತಿ ಅವನ ನಿರ್ಧಾರವನ್ನು ಪ್ರಶ್ನಿಸುತ್ತಾಳೆ. ನಾವು ಇಷ್ಟೊಂದು ಬಡತನದಲ್ಲಿರುವಾಗ ಈ ನಿರ್ಧಾರ ಸರಿಯೇ ಎಂದು ಕೇಳುತ್ತಾಳೆ. ಆಗ ಅವನು ಹೀಗೆ ಹೇಳುತ್ತಾನೆ: ಈ ಪ್ರಪಂಚದಲ್ಲಿ ಆಶೀರ್ವಾದಕ್ಕಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ. ಹೆತ್ತ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದರಿಂದಾಗಿ ನಮಗೆ ಸಿಗುವ ಆಶೀರ್ವಾದದ ಬಲವು ನಮ್ಮನ್ನು ಈ ಬದುಕಲ್ಲಿ ಮಾತ್ರವಲ್ಲದೆ ಸಾವಿನ ನಂತರವೂ ಕಾಪಾಡುವುದು. ನಾವು ಇದರಿಂದ ಯಾವ ಹಂತವನ್ನು ತಲುಪಲಿದ್ದೇವೆ ಎಂಬುದನ್ನು ಕಾದು ನೋಡು ಎಂದು ಆತ ಹೆಂಡತಿಯನ್ನು ಸಮಾಧಾನ ಪಡಿಸಿ ತಾಯಿಯನ್ನು ಕಾಳಜಿಯಿಂದ ನೋಡಿಕೊಳ್ಳಲು ಒಪ್ಪಿಸುತ್ತಾನೆ. ಗಂಡ ಹೆಂಡತಿ ಇಬ್ಬರು ಆ ವೃದ್ಧ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಹಲವು ವರ್ಷಗಳ ನಂತರ ಆಕೆ ಮರಣ ಹೊಂದುತ್ತಾಳೆ. ಅವನ ಹೆಂಡತಿ, ನಿಮ್ಮ ತಾಯಿಯನ್ನು ನೋಡಿಕೊಂಡಿದ್ದರಿಂದಾಗಿ ನಮಗೇನು ಲಾಭ ಬಂತು ಎಂದಾಗ ಅವನು, ಆಶೀರ್ವಾದದ ಫಲ ತಕ್ಷಣ ಸಿಗುವಂಥದ್ದಲ್ಲ, ಅದು ಅನಿರೀಕ್ಷಿತವಾಗಿ ಬಂದು ನಮ್ಮನ್ನು ಕಾಪಾಡುವುದು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಒಂದು ದಿನ ಅವನು ಮಲಗಿರುವಾಗ ಕನಸಿನಲ್ಲಿ 1000 ಚಿನ್ನದ ನಾಣ್ಯಗಳು ಕಾಣಿಸಿಕೊಳ್ಳುತ್ತವೆ. ಒಂದು ಅಶರೀರ ವಾಣಿಯು ಕೇಳುತ್ತದೆ: ನಿನಗೆ ಈ ಚಿನ್ನದ ನಾಣ್ಯಗಳು ಬೇಕಿದ್ದರೆ ಹೇಳು, ಅದೆಲ್ಲಿದೆ ಎಂಬ ದಾರಿಯನ್ನು ತೋರಿಸುತ್ತೇನೆ ಎನ್ನುತ್ತದೆ. ಆಗ ಅವನು, ಇದರಿಂದ ನನಗೆ ಆಶೀರ್ವಾದ ಲಭಿಸುವುದೇ ಎಂದು ಪ್ರಶ್ನಿಸುತ್ತಾನೆ. ಆಗ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ಹಾಗಿದ್ದರೆ ನನಗೆ ಈ ನಾಣ್ಯಗಳ ಅವಶ್ಯಕತೆ ಇಲ್ಲ ಎನ್ನುತ್ತಾನೆ. ಮರುದಿನ ಅವನು ಮಲಗಿದ್ದಾಗ ಕನಸಿನಲ್ಲಿ 100 ಚಿನ್ನದ ನಾಣ್ಯಗಳು ಕಾಣಿಸುತ್ತವೆ. ಅಶರೀರವಾಣಿ ಹೀಗೆ ಹೇಳುತ್ತದೆ: ನಿನಗೆ ಈ ಚಿನ್ನದ ನಾಣ್ಯಗಳು ಬೇಕಿದ್ದರೆ ಹೇಳು, ನಾನು ದಾರಿ ತೋರಿಸುತ್ತೇನೆ ಎಂದಾಗ ಅವನು, ಇದರಿಂದ ನನಗೆ ಆಶೀರ್ವಾದ ಲಭಿಸುವುದೇ ಎಂಬ ಪ್ರಶ್ನೆಯನ್ನೇ ಕೇಳುತ್ತಾನೆ. ಮತ್ತೊಮ್ಮೆ ಇಲ್ಲ ಎಂಬ ಉತ್ತರವೇ ಸಿಗುತ್ತದೆ. ಆಗ ಆ ನಾಣ್ಯಗಳು ತನಗೆ ಬೇಡ ಎಂದು ನಿರಾಕರಿಸುತ್ತಾನೆ. ಮತ್ತೊಂದು ದಿನ ಆತ ಮಲಗಿರುವಾಗ ಕನಸಿನಲ್ಲಿ 2 ಚಿನ್ನದ ನಾಣ್ಯಗಳು ಕಾಣಿಸುತ್ತವೆ. ಅಶರೀರ ಧ್ವನಿ, ನಿನಗೆ ಈ ನಾಣ್ಯಗಳು ಬೇಕೇ ಎಂದು ಕೇಳಿದಾಗ ಅವನು ಮತ್ತೆ ಇದರಿಂದ ಆಶೀರ್ವಾದ ಸಿಗಲಿರುವುದೇ ಎಂಬ ಪ್ರಶ್ನೆಯನ್ನೇ ಮುಂದಿಡುತ್ತಾನೆ. ಈ ಸಲ ಹೌದು ಎಂಬ ಉತ್ತರ ಸಿಗುತ್ತದೆ. ಆಗ ಅವನು, ಹಾಗಿದ್ದರೆ ಈ ನಾಣ್ಯಗಳು ಬೇಕು ಎಂದು ಉತ್ತರಿಸುತ್ತಾನೆ. ಆ ಅಶರೀರ ಧ್ವನಿಯು ನಾಣ್ಯಗಳಿರುವ ಸ್ಥಳವನ್ನು ತಿಳಿಸುತ್ತದೆ. ಅದು ತಿಳಿಸಿದಂತೆ ಅವನು ಕಾಡಿಗೆ ಹೋಗಿ ಒಂದು ಮರದ ಕೆಳಗೆ ಹೂತಿಡಲಾಗಿದ್ದ 2 ಚಿನ್ನದ ನಾಣ್ಯಗಳನ್ನು ಮನೆಗೆ ತರುತ್ತಾನೆ. ಇದನ್ನು ನೋಡಿ ಸಂತೋಷಗೊಂಡ ಅವನ ಹೆಂಡತಿ, ಈ ನಾಣ್ಯಗಳಲ್ಲಿ ಒಂದನ್ನು ಬಳಸಿಕೊಂಡು ಏನಾದರೂ ಆಹಾರ ತರೋಣ ಎನ್ನುತ್ತಾಳೆ. ಅದಕ್ಕೆ ಒಪ್ಪಿಕೊಂಡು ಅವನು ಮಾರುಕಟ್ಟೆಯಿಂದ ಮೀನನ್ನು ತಂದುಕೊಡುತ್ತಾನೆ. ಹೆಂಡತಿಗೆ ಮೀನಿನ ಹೊಟ್ಟೆಯಲ್ಲಿ 2 ಹೊಳೆಯುವ ಮುತ್ತುಗಳು ಸಿಗುತ್ತವೆ. ಆ ಮುತ್ತುಗಳನ್ನು ಕಂಡು ಆಶ್ಚರ್ಯಗೊಂಡು ಆತ ಪ್ರಸಿದ್ಧ ವ್ಯಾಪಾರಿಯ ಬಳಿಗೆ ತೆಗೆದುಕೊಂಡು ಹೋಗುತ್ತಾನೆ. ಆ ವ್ಯಾಪಾರಿಯು, ಇದು ತುಂಬಾ ಬೆಲೆ ಬಾಳುವ ಮುತ್ತುಗಳು, ಇದನ್ನು ರಾಜನ ಬಳಿಗೆ ತೆಗೆದುಕೊಂಡು ಹೋಗು ಎನ್ನುತ್ತಾನೆ. ಅವನ ಮಾತಿನಂತೆ ರಾಜನ ಬಳಿಗೆ ಹೋದಾಗ ರಾಜನು ಆ ಮುತ್ತುಗಳನ್ನು ಪರೀಕ್ಷಿಸಿ, ಇದನ್ನು ತನಗೆ ನೀಡು, ಅದಕ್ಕೆ ಪ್ರತಿಯಾಗಿ ನಿನಗೆ ಅಗಾಧವಾದ ಉಡುಗೊರೆಯನ್ನು ನೀಡುವೆನು ಎನ್ನುತ್ತಾನೆ. ಮತ್ತು ರಾಜನು ಆ 2 ಮುತ್ತುಗಳನ್ನು ತೆಗೆದುಕೊಂಡು ಅದಕ್ಕೆ ಪ್ರತಿಯಾಗಿ 4 ಕತ್ತೆಗಳ ಮೇಲೆ ಭಾರವಾದ 1 ಮೂಟೆ ಚಿನ್ನದ ನಾಣ್ಯಗಳನ್ನು ಹೊರಿಸಿ ಅವನ ಮನೆಗೆ ಕಳಿಸಿಕೊಡುತ್ತಾನೆ. ಮನೆಗೆ ಬಂದು ಆ 4 ಮೂಟೆ ಚಿನ್ನದ ನಾಣ್ಯಗಳನ್ನು ಹೆಂಡತಿಗೆ ತೋರಿಸುತ್ತಾ ಅವನು ಹೀಗೆ ಹೇಳುತ್ತಾನೆ: ನೋಡಿದೆಯಾ, ತಾಯಿಯನ್ನು ಆಕೆಯ ಇಳಿವಯಸ್ಸಿನಲ್ಲಿ ಪ್ರೀತಿಯಿಂದ ನೋಡಿಕೊಂಡ ಫಲ ನಮಗೆ ಇವತ್ತು ಶ್ರೀಮಂತಿಕೆ, ಗೌರವ, ನೆಮ್ಮದಿ ಎಲ್ಲವನ್ನು ಒಟ್ಟಾಗಿ ಕರುಣಿಸಿದೆ. ಇದೇ ಆಶೀರ್ವಾದ ನಮ್ಮನ್ನು ಶಾಶ್ವತವಾಗಿ ಕಾಪಾಡೋದು ಎನ್ನುತ್ತಾನೆ. ಈ ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿರುವ ಏಕೈಕ ವ್ಯಕ್ತಿ ಎಂದರೆ ತಾಯಿ. ತಂದೆ ತಾಯಿಯನ್ನು ಹಂಚಿಕೊಳ್ಳುವ ಮನಸ್ಥಿತಿ ಇಂದು ಜನರಲ್ಲಿ ಸಾಮಾನ್ಯವಾಗಿದೆ. ಆದರೆ ಅದರಿಂದ ಅವರ ಮನಸ್ಸಿಗಾಗುವ ನೋವನ್ನು ನಾವು ಯಾರೂ ಯೋಚಿಸುತ್ತಿಲ್ಲ. ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಎಲ್ಲ ಕರ್ತವ್ಯಗಳಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಕರ್ತವ್ಯವು ಬಹು ಮುಖ್ಯವಾದದ್ದು ಎಂದು ಮನವರಿಕೆ ಮಾಡಿಕೊಂಡರೆ ಸಾಕು. ಯಾವ ತಂದೆ ತಾಯಿಯೂ ಕಣ್ಣೀರು ಹಾಕುವುದಿಲ್ಲ, ಎದೆಗುಂದುವುದೂ ಇಲ್ಲ. ಅವರ ಆಶೀರ್ವಾದವು ನಮ್ಮನ್ನು ಶಾಶ್ವತವಾಗಿ ಕೈ ಹಿಡಿಯುವುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.